ಕೋಟಿ ಕೋಟಿ ಬಂಡವಾಳ ಹಾಕಿ ಶುರುವಾದ ಅದೆಷ್ಟೋ ಸಿನಿಮಾಗಳು ಅರ್ಧದಲ್ಲೇ ನಿಂತಿವೆ. ಅಂಥದ್ರಲ್ಲಿ ಕೇವಲ 51 ಲಕ್ಷದಲ್ಲಿ ತಯಾರಾದ ಲೂಸಿಯಾ ಸಿನಿಮಾ ಲಂಡನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರೇಕ್ಷಕರಿಂದ ಅವಾರ್ಡ್ ಗಿಟ್ಟಿಸಿಕೊಂಡಿದೆ. ಇಷ್ಟೇ ಅಲ್ಲ, ಬಾಲಿವುಡ್ ನಟ ಇರ್ಫಾನ್ ಖಾನ್ ಕೂಡ ಸಿನಿಮಾನ ನೋಡಿ ಬೇಷ್ ಎಂದಿದ್ದಾರೆ. ಆದರೆ ಇಷ್ಟೆಲ್ಲ ಆಗಿದ್ದಾದರೂ ಹೇಗೆ? ಲೂಸಿಯಾ ಸಿನಿಮಾ ಶುರುವಾಗಿದ್ದಾದರೂ ಹೇಗೆ? ಇದನ್ನೆಲ್ಲ ನಿಮ್ಮ ಮುಂದಿಡೋದು ಈ ವಿಶೇಷ ಕಾರ್ಯಕ್ರಮ ಲೂಸಿಯಾ ಗ್ರೇಟ್ಯಾ. ಲೂಸಿಯಾ ಸಿನಿಮಾವನ್ನು ಪ್ರೇಕ್ಷಕರ ನಿರ್ಮಾಣ ಮಾಡಿ ಪ್ರೇಕ್ಷಕರ ಪ್ರಚಾರ ಮಾಡ್ತಿದ್ದಾರೆ. ಯಾವ ನಿರ್ಮಾಪಕನ ಸಹಾಯವೂ ಇಲ್ಲದೆ ತಯಾರಾದ ಲೂಸಿಯಾ ಈಗ ಲಂಡನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರೇಕ್ಷಕರಿಂದ ಬೆಸ್ಟ್ ಸಿನಿಮಾ ಎಂದು ಅವಾರ್ಡ್ ಗಿಟ್ಟಿಸಿಕೊಂಡಿದೆ. ಜೊತೆಗೆ ಬಾಲಿವುಡ್ ನಟ ಇರ್ಫಾನ್ ಖಾನ್ ಸಿನಿಮಾನ ನೋಡಿ ಶಹಬ್ಬಾಷ್ ಅಂದಿದ್ದಾರೆ. ಕರಣ್ ಜೋಹರ್ರ ಬಾಂಬೆ ಟಾಕೀಸ್, ಮಾನ್ಸೂನ್ ಶೂಟೌಟ್, ಈ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸೆಡ್ಡು ಹೊಡೆದ ಲೂಸಿಯಾ ಅವಾರ್ಡ್ ಗಿಟ್ಟಿಸಿಕೊಂಡಿದ್ದು ಹೇಗೆ ನೀವೇ ನೋಡಿ. ಆ್ಯಕ್ಚುಲಿ ನಮಗೆ ಅಲ್ಲಿ ಲಂಡನಿಗೆ ಸೆಲೆಕ್ಟ್ ಮಾಡಿದಾಗ್ಲೇ ಫಸ್ಟ್ ಅವರು ನಮ್ಮ ಟ್ರೈಲರ್ ನೋಡಿ ನಿಮ್ಮ ಫಿಲ್ಮ್ನ ಕಳಿಸಿ ಅಂತ ಅಂದರು. ಆವಾಗಲೇ ನನಗೆ ಡೌಟ್ ಇತ್ತು, ಅಲ್ಲ ನಮ್ಮದ್ರಲ್ಲಿ 5 ಹಾಡಿದೆ, ಜಮ್ಮ ಜಮ್ಮ ಅಂತಿದೆ, ತಿನ್ಬೇಡ ಕಮ್ಮಿ ಅಂತೆಲ್ಲ ಇದೆ, ಅದು ಫೆಸ್ಟಿವಲ್ಗೆ ಓಕೆನಾ ಅಂತ. ಇಲ್ಲ ನಿಮ್ಮ ಟ್ರೈಲರ್ ತುಂಬ ಚೆನ್ನಾಗಿದೆ, ನಾನು ನೋಡ್ತೀನಿ ಅಂತ. ಸೊ ಆವಾಗ ಒಂದು 4 ತಿಂಗಳ ಹಿಂದೆಯೇ ಅವರಿಗೆ ಒಂದು CD ಕಳಿಸಿದ್ವಿ ಫಿಲ್ಮದು, ರಫ್ ಕಟ್ ಅಂತ. ಸೊ ಅದನ್ನು ನೋಡಿ ಅವರು ಏನೇನಿದೆ ಕಾಂಪಿಟಿಷನಲ್ಲಿ ಅಂದಾಗ ಈ ಕಾನ್ಸ್ಗೆ ಹೋಗಿರೋ ಫಿಲ್ಮು ಹಿಂದಿ, ಮರಾಠಿ ಅದೆಲ್ಲ ಯಾವುದಲ್ಲ ಆಲ್ರೆಡಿ ಇದೆ ಅದೆಲ್ಲ ಬರ್ತಾ ಇದೆ ಅಂದರು. ಸೊ ನನಗೇನು ನಂಬಿಕೆನೇ ಇರಲಿಲ್ಲ ಅಲ್ಲಿಗೆ ಸೆಲೆಕ್ಟ್ ಆಗ್ತೀವಿ ಅಂತ. ಅವರು ಸೆಲೆಕ್ಟ್ ಆಗಿದ್ದೀವಿ ಅಂದಾಗ ಅವರಿಂದ ಫಿಲ್ಮ್ ಆ್ಯಕ್ಚುಲಿ ಕಂಪ್ಲೀಟ್ ಆಯಿತು, ಡೆಡ್ಲೈನ್ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಇಲ್ಲದ್ರೆ ನಾವು ಮಾಡ್ತಾನೇ ಇದ್ವಿ. ಸೊ ಲಾಸ್ಟ್ ಮಿನಿಟಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಅಲ್ಲಿ ಒಂದಿತ್ತು ನಮಗೇನು ಅಂದರೆ ಕನ್ನಡ ಫಿಲ್ಮ್ನ ಫಸ್ಟ್ ಟೈಮ್ ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಸೊ ಯಾವುದೇ ಕಾರಣಕ್ಕೆ ಎಲ್ಲೂ ಕ್ವಾಲಿಟಿ ವೈಸ್ ಕಡಿಮೆ ಆಗಬಾರ್ದು ಅಂತ, ವಿಷುವಲಿ ಆಗಲಿ ಸೌಂಡ್ ರಿಲೇಟೆಡ್ ಮ್ಯೂಸಿಕ್ ಎಲ್ಲನೂ. ಸೊ ಪೂರ್ಣ ಅವರು ಎಲ್ಲ ಕೂತು ಲಾಸ್ಟ್ ಮಿನಿಟಲ್ಲಿ ಆಲ್ಮೋಸ್ಟ್ ಒಂದು 6 ಡೇಸ್ ಡೇ ಆ್ಯಂಡ್ ನೈಟ್ ವರ್ಕ್ ಎಲ್ಲ ಆಯಿತು. ಅಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ತುಂಬ ಹೈಪ್ ಇತ್ತು ಆಲ್ರೆಡಿ ಲೂಸಿಯಾ ಬಗ್ಗೆ. ನಾನು ಏನಕ್ಕೆ ಇದು ಇನ್ನೂ ಇಷ್ಟೊಂದು ಹೈಪ್ ಇದೆ ಅಂತ. ಎಲ್ರಿಗೂ ಇದೊಂದು ಜನರೇಸರ್ ಮಾಡಿರೋ ಫಿಲ್ಮು, ಆಮೇಲೆ ಅಷ್ಟು ಸಣ್ಣ ಬಡ್ಜೆಟಲ್ಲಿ, ಆಮೇಲೆ ಆನ್ಲೈನ್ ಅಷ್ಟು ಇದಿರೋದು, ಅದೆಲ್ಲನೂ ಅಲ್ಲಿರೋ UK ಅವ್ರಿಗೂ ತಲುಪಿದೆ ಅನ್ನೋದು ನನಗೆ ಅಲ್ಲಿ ಹೋದಾಗ್ಲೇ ಗೊತ್ತಾಗಿತ್ತು. ನಾವು ಲಂಡನಲ್ಲಿ ಇನ್ಫೋರ್ಡಲ್ಲಿ ಇದ್ದೀವಿ. ನಾವು ಕನ್ನಡ ಫಿಲ್ಮ್ ಬಂದಿದೆ ಅಂತ ಗೊತ್ತಾಯಿತು. ಅದಕ್ಕೆ ಫಸ್ಟ್ ಬುಕ್ಕಿಂಗ್ ಮಾಡಿ ಒಂದು ವಾರದ ಮುಂಚೆ ಬುಕ್ಕಿಂಗ್ ಮಾಡಿ ಈ ಫಿಲ್ಮ್ ನೋಡೋಕ್ಕೆ ಬಂದಿದ್ದೀವಿ. ಬಹುಶಃ ಇದು ಕನ್ನಡದಲ್ಲಿ ಒಂದು ವಿನೂತನ ಪ್ರಯೋಗ ಅನ್ಬೋದು. ಇದು ಆಲ್ಮೋಸ್ಟ್ ನಾವು ಒಂದು ವಿಡಿಯೋ ಕಿಲೋಮೀಟರಲ್ಲಿ ಫಸ್ಟ್ ಸಾಂಗ್ ನೋಡಿದೆ, ತಿನ್ಬೇಡ ಕಮ್ಮಿ ಅಂತ. ಇಲ್ಲಾಂದ್ರೆ ಆ ಸಾಂಗ್ ಒಂದು 3 ದಿನ ಕಂಟಿನ್ಯೂಸ್ ಕೇಳಿದ್ದೀನಿ. ಅವತ್ತಿಂದ ಈ ಫಿಲಮ್ನ ಫಾಲೋ ಮಾಡ್ತಾ ಇದ್ದೀನಿ. ಮಾನ್ಸೂನ್ ಶೂಟೌಟ್ ಫಸ್ಟ್ ಇತ್ತು ಫೆಸ್ಟಿವಲಲ್ಲಿ, ಓಪನಿಂಗ್ ನೈಟ್ ಅಂತ. ಅದು ಕಾನ್ಸಲ್ಲೂ ತುಂಬ ಹೆಸರು ಮಾಡಿದಂಥ ಸಿನಿಮಾ. ಅದನ್ನು ನೋಡಿದಾಗ ಅಲ್ಲಿ ಸ್ಲಿಪ್ ಕೊಡ್ತಾರೆ 1 to 5 ರೇಟ್ ಮಾಡ್ಬೋದು ಈ ಫಿಲ್ಮಿಗೆ. ಸೊ ನಾನು ಆ್ಯಕ್ಚುಲಿ ಅದಕ್ಕೆ ನಾನೇ 5 ಕೊಟ್ಟಿದ್ದೆ, ಅಷ್ಟು ಚೆನ್ನಾಗಿತ್ತದು. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಪಕ್ಕ ಇವ್ರಿಗೆ ಬರುತ್ತೆ. ಆಮೇಲೆ ಬಿಟ್ಟರೆ ಇದಿತ್ತು ಬಾಂಬೆ ಟಾಕೀಸ್, ಅದರಲ್ಲಿ ಅನುರಾಗ್ ಕಶ್ಯಪ್ ಎಲ್ಲ ಯಾರು ಫಿಲ್ಮ್ ನೋಡಿ ನಾವು ಕಳ್ತಿದ್ವಿ ಅವ್ರ ಫಿಲ್ಮ್ ಎಲ್ಲ ಇತ್ತಲ್ಲಿ. ಸೊ ಇವನಿಗೆ ಬರೆದಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಅಂತ ಎಲ್ಲರೂ ಫಿಕ್ಸ್ ಆಗಿದ್ವಿ. ಕನ್ನಡ ಫಿಲ್ಮ್ ಅಂದಾಗ ಎಷ್ಟು ಜನ ಬರ್ತಾರೆ ಅನ್ನೋದು ಒಂದು ಭಯ ಇತ್ತು. ತುಂಬ ಖಾಲಿ ಥಿಯೇಟ್ರ್ ಇದ್ದರೆ ಅದೊಂಥರ ಅವಮಾನ ಅಂತ. ಶಾಕಿಂಗ್ಲಿ ನಮ್ಮದೇ 2 ಶೋ ಫುಲ್ ಹೌಸ್ ಆಗಿದ್ದು. ಅದೂ ಇಟ್ ವಾಸ್ ಲೈಕ್ ಫೆಸ್ಟಿವಲ್ವರೆಗೂ ಶಾಕ್. ಯಾಕಂದರೆ ಮಾನ್ಸೂನ್ ಶೂಟೌಟ್ ಆಗಲಿ ಅಥವಾ ಬಾಂಬೆ ಟಾಕೀಸ್ ಅದೆಲ್ಲ ಹಿಂದಿ ಫಿಲ್ಮ್ ಆಗಿ ಅಷ್ಟು ದೊಡ್ಡ ಹೆಸರುಗಳಿದ್ರೂ ಅದು ಅಷ್ಟು ಬೇಗ ಸೇಲ್ ಆಗ್ತಿರ್ಲಿಲ್ಲ. ಸೊ ಯಾಕೆ ಇವ್ರ ಫಿಲ್ಮ್ ಇಷ್ಟು ಬೇಗ ಇದಾಗ್ತಿದೆ ಅನ್ನೋದು. ಯಾಕಂದರೆ ಫೇಸ್ಬುಕ್ಕಲ್ಲಿ ಮೋಸ್ಟ್ಲಿ ಬೆಂಗಳೂರಲ್ಲಿ ಇದ್ದವರು ಎಲ್ಲರೂ ತುಂಬ ಚೆನ್ನಾಗಿ ಪ್ರಚಾರ ಮಾಡಿದ್ರು ಫಿಲ್ಮ್ ಬಗ್ಗೆ. So there's lots of Kannada audience and very few who don't know Kannada. So I'm going to speak in Kannada. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಈ ಥರ 18 ತಿಂಗಳಿಂದ ಶುರು ಮಾಡಿದಂಥ ಜರ್ನಿ ಇಲ್ಲಿಗೆ ಬಂದು ಬೇರೆ ಥರ ಶುರು ಆಗ್ತಿದೆ ಅನ್ನೋದು.
we'll start and we'll see you in about 2 hours 15 minutes. I'll be around. ಸೊ ನನಗೆ ಫುಲ್ ಹೌಸ್ ಅಂದಾಗ ಇನ್ನೂ ಭಯ ಜಾಸ್ತಿ ಆಯಿತು. ಅಂದರೆ 300 ಜನ ಈಗಲೇ ನೋಡಿಬಿಡ್ತಾರೆ, ಫಿಲ್ಮ್ ಫೇಟ್ ಏನು ಅಂತ ಗೊತ್ತಾಗ್ಬಿಡತ್ತೆ ಅಂತ. ಥಿಯೇಟ್ರಿಗೆ ಹೋಗಿದ್ವಿ, ಅಲ್ಲಿ ಇಟ್ ವಾಸ್ ತುಂಬ ಖುಷಿಯಾಗಿದ್ದೇನು ಅಂದರೆ ಆ ಥರದ್ದೊಂದು UK ಸ್ಪೇಸಲ್ಲಿ ಎಲ್ಲ ನೀವು ಬರೀ ಫಾರಿನರ್ಸ್ನೇ ನೋಡೋ ಕಡೆ ಒಬ್ಬರೊಬ್ಬರಾಗೆ ಕನ್ನಡಿಗರು ಬರೋಕ್ಕೆ ಶುರು ಆದರು. ಅದು ತುಂಬ ದೂರ ಆಯಿತು ಆ ಥಿಯೇಟರ್. ಇನ್ನೇನು ಶೋ ಶುರುವಾಗೋ 20 ನಿಮಿಷದ ಮುಂಚೆ ಪೂರ್ತಿ ಬರೀ ಒಳ್ಳೆ ನಮ್ಮ ಯಾರೋ ಒಬ್ಬರು ಟ್ವೀಟ್ ಮಾಡ್ತಾಯಿದ್ರು, ಶಿವಾಜಿನಗರ್ ಮಾರ್ಕೆಟ್ ಇದ್ದಂಗೆ ಬರೀ ಕನ್ನಡ ಎಲ್ಲ ಜೋರಾಗಿ. ಆಮೇಲೆ ಎಷ್ಟೊಂದು ಜನ ಒಬ್ರನ್ನೊಬ್ರು ಮೀಟೇ ಮಾಡಿರಲಿಲ್ಲ, ಲಂಡನಲ್ಲಿ ಇದ್ದರೂ ಕೂಡ. ಸೊ ಅಷ್ಟು ಜನ ಒಟ್ಟಿಗೆ ಸೇರೋ ಹಂಗಾಯಿತು ಈ ಫಿಲ್ಮಿಂದ ಅಂತ ಆಯಿತು. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಥರದ ಸಿನಿಮಾ, ನಿಜವಾದ ರೀತಿಯಲ್ಲಿ ಹೊಸ ಥರದ ಸಿನಿಮಾ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೂಪರ್ ಆಗಿದೆ ಕ್ಯಾಮ್ರಾ ವರ್ಕ್, ಸೂಪರ್. ನಂಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಿರಲಿಲ್ಲ ಮೂವಿಯಿಂದ. ಸುಮ್ಮನೆ ಹೋಗಿ ಕೂತೆ, ಆಚೆ ಬರುವಾಗ ಸ್ಪೀಚ್ಲೆಸ್. ಇಟ್ಸ್ ಸಿಂಪ್ಲಿ ಸೂಪರ್. ಆ್ಯಕ್ಚುಲಿ ಇರ್ಫಾನ್ ಖಾನ್ ಅಲ್ಲಿ ಲಂಡನಲ್ಲಿ ಇದ್ದರು, ಬಟ್ ಅವರು ನಮ್ಮ ಶೋ ಇದ್ದಿದ್ದ ಟೈಮಲ್ಲಿ ಅವ್ರಿಗೆ ಬೇರೆ ಎಂಗೇಜ್ಮೆಂಟ್ಸ್ ಇತ್ತು, ಬೇರೆ ಕಡೆ ಎಲ್ಲೋ ವರ್ಕ್ಶಾಪ್ ಅಂತೆಲ್ಲ ಇತ್ತು. ಸೊ ಹಾಗಾಗಿ ಅಲ್ಲಿ ಫಿಲ್ಮ್ ನೋಡೋಕ್ಕಾಗಿರಲಿಲ್ಲ. ಬಟ್ ಅವ್ರಿಗೂ ನ್ಯೂಸ್ ಹೋಗ್ತಾ ಇತ್ತು ಈ ಥರ ಫಸ್ಟ್ ಸೋಲ್ಡ್ ಔಟ್ ಶೋ ಕನ್ನಡ ಫಿಲ್ಮ್ ಅಂತೆಲ್ಲನೂ. Hi, I met Mr. Pawan Kumar in LIFF and he gave me the CDs, the songs of the film Lucia. And when I came back to Bombay, I heard them and they were so catchy. I just wanted to meet him, so I called him up and I hurried him. I asked him to come to Bombay and meet him. ನನಗೆ ಆವಾಗಲೇ ಅನಿಸಿದ್ದು ಇವ್ರು ಏನೋ ತುಂಬ ಅರ್ಜೆನ್ಸಿ ಇದೆ ನಮ್ಮ ಫಿಲ್ಮ್ ನೋಡಬೇಕು ಅಂತ. ಸೊ ಆವಾಗ ಒಂದು ಫ್ಲೈಟ್ ಟಿಕೆಟ್ ಮಾಡ್ಕೊಂಡು ಹೋಗಿ ಬಾಂಬೆಗೆ ಹೋಗಿ ಅವರಿಗೆ ನನ್ನ ಹತ್ರ ಒಂದು ರಫ್ ಕಟ್ ಇತ್ತು ಫಿಲ್ಮದು, ಅದನ್ನು ಅವ್ರ ಮನೆಯಲ್ಲೇ ತೋರಿಸಿ ಅವರಿಗೆ. ಆವಾಗ ಅವ್ರು ಅದನ್ನು ನೋಡಿ ಅದನ್ನು ಹಿಂದಿನಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಅವ್ರಿಗೆ ಇಷ್ಟ ಆಯಿತು. So I saw the film just now and it's an excellent film and I want to congratulate Mr. Pawan Kumar for winning the Audience Award for the best film in LIFF. The film is Lucia and I wish him luck. It's a very interesting plot, very earnest performances and very well made. All the investors, I would like to congratulate you. You trusted in Pawan Kumar and his vision. ಲೂಸಿಯಾ ಸಿನಿಮಾ ಶುರುವಾದಾಗ ನಾಯಕ ನೀನಾಸಂ ಸತೀಶ್ಗೂ ಈ ಚಿತ್ರ ಕಂಪ್ಲೀಟ್ ಆಗುತ್ತೆ ಅನ್ನೋ ನಂಬಿಕೆನೇ ಇರಲಿಲ್ಲ. ಇದಕ್ಕೆ ಕಾರಣ ಮೊದಲ ದಿನ JC ರೋಡ್ನಲ್ಲಿ ಅವರಿಗಾದ ಅನುಭವ. ಆ ಅನುಭವ ಏನು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.